ನಮಸ್ಕಾರ. ನೋಡಿ ಇದೊಂದು ಔಷಧಿ ಅಂತಾನೆ ಹೇಳ್ಬೋದು ಅಸಿಡಿಟಿಗೆ. ಇದನ್ನ ನಾನು ನಿಜ ಹೇಳ್ತಾ ಇದ್ದೀನಿ, 100% ಹೇಳ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಮೊನ್ನೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವ್ರ ಮನೆಗೆ ಹೋದಾಗ ಅವ್ರಿಗೆ ತುಂಬಾ ಅಸಿಡಿಟಿ ಆಗ್ಬಿಟ್ಟಿತ್ತು. ಹೆಂಗಂದ್ರೆ ಎದೆ ಎಲ್ಲ ನೋವು ಬರ್ತಾ ಇತ್ತು, ಆಮೇಲೆ ಹಿಂದ್ ಬೆನ್ನೆಲ್ಲ ಹಿಡ್ಕೊಂಡ್ಬಿಟ್ಟಿತ್ತು, ಅಷ್ಟೊಂದು ಅಸಿಡಿಟಿ ಬಂದಿತ್ತು. ಅವ್ರು ಇನ್ನೇನು ಹಾಸ್ಪಿಟ್ಲಿಗೆ ಹೋಗಕ್ಕೆ ಇದು ಕಾರಲ್ಲಿ ಕೂರ್ಸೇ ಬಿಟ್ಟಿದ್ರು ಆಲ್ರೆಡಿ. ನಾನೇ ಒಂದ್ 10 ನಿಮಿಷ ಇರಿ ನೋಡೋಣ ಅಂತ ಹೇಳ್ಬಿಟ್ಟು ಈ ತರ ಔಷಧಿ ಮಾಡ್ಕೊಟ್ಟೆ. ನಿಜ ಹೇಳ್ತಾ ಇದ್ದೀನಿ ನಾನು. ಇದನ್ನ ಮಾಡ್ಕೊಟ್ಮೇಲೆ ಅವ್ರು ಕುಡಿದು ಹೋಗ್ಲೇ ಇಲ್ಲ ಹಾಸ್ಪಿಟ್ಲಿಗೆ, ಹಂಗಾಯ್ತು. ಒಂದ್ ಒಂದ್ ಚಮಚ ಇದು ಬೇಕು, ಕೊತ್ತಂಬರಿ ಕಾಳು, ಆಮೇಲೆ ಅರ್ಧ ಚಮಚೆ ಜೀರಿಗೆ, ಅರ್ಧ ಚಮಚೆ ಅಜ್ವಾನ. ಇದನ್ನ ಚೆನ್ನಾಗಿ ಕೊಟ್ಬಿಟ್ಟು ನೋಡಿ ಒಂದ್ ಲೋಟ ನೀರ್ ಹಾಕಿದ್ನಲ್ಲ ನಾನು, ಅದು ಅರ್ಧ ಆಗುವಷ್ಟು ಕುದಿಸಿ, ಚೆನ್ನಾಗಿ ಕುದಿಸ್ಬಿಟ್ಟು ನೀವು ಬೇಕಾದ್ರೆ ಇದನ್ನ ಕುಡಿದು ಆಮೇಲೆ ನನಗೆ ಕಮೆಂಟ್ ಮಾಡಿ. ಹಂಗೆ ಕಮೆಂಟ್ ಮಾಡೋದೇನ್ ಬೇಕಿಲ್ಲ. ನಿಜ ಅವ್ರ ಒಂದ್ 10 ನಿಮಿಷದಲ್ಲಿ ಕುಡಿದು ಒಂದ್ 10 ನಿಮಿಷಕ್ಕೆ ಬಂದು ನನಗೆ ಹೇಳೋದ್ರು, ಮತ್ತೆ ಮನೆಗೆ ಬಂದು ಹೇಳೋದ್ರು, ಥ್ಯಾಂಕ್ ಯು ಮಮತಾ ಅವ್ರೆ ಅಂತ ಹೇಳೋದ್ರು. ನಿಜ ಇದಂತೂ ಒಂದ್ಸಲ ಇದನ್ ಮಾಡಿ ನೋಡ್ಬೇಕು. ಕುಡಿದ್ ನೋಡಿ ಆಮೇಲೆ ಕಮೆಂಟ್ ಮಾಡಿ. ಅತಿ ಹೆವಿ ಅಸಿಡಿಟಿ ಇದ್ದವರು ಈ ತರ ಯೂಸ್ ಮಾಡ್ಕೊಳ್ಳಿ. ಮೊದ್ಲೇ ಟ್ಯಾಬ್ಲೆಟ್ ತಗೊಳ್ಳೋಕ್ಕಿಂತ ಮುನ್ನೆಚ್ಚರಿಕೆ ಕ್ರಮವಾಗಿದ್ದು.